Hi, welcome to my YouTube channel. Today I'm going to teach about a bottle of dew. So in this chapter, we'll learn about how Ramnathan had done hard work and earned money. So let us learn. Ramnathan was the son of rich landlord. His father left him large tracts of land when he died. So what happened? Ramnathan was the son of rich landlord. ಅಂದರೆ ತುಂಬ ದೊಡ್ಡ ಜಮೀನ್ದಾರ್ ಮಗ ರಾಮನಾಥನ್ ಅಂತ ಹೇಳಿ. ಸೊ ಅವ್ನು ಸಾಯ್ಬೇಕಾದ್ರೆ ಅವನಿಗೆ ತುಂಬ ಹೊಲನ ಬಿಟ್ಟು ಹೋಗಿರ್ತಾನೆ. ಬಟ್ ರಾಮನಾಥನ್ ಡಿಡ್ ನಾಟ್ ಸ್ಪೆಂಡ್ ಇವನ್ ಡೇ ಲುಕಿಂಗ್ ಆಫ್ಟರ್ ಹಿಸ್ ಲ್ಯಾಂಡ್. ಸೊ ಒಂದು ದಿವಸನೂ ಅವನು ಏನು ಮಾಡ್ತಾನೆ, ಲ್ಯಾಂಡ್ನ ನೋಡ್ಕೊಳ್ಳೋದೇ ಇಲ್ಲ. ದಿಸ್ ಬಿಕಾಸ್ ಈ ಹ್ಯಾಡ್ ಹ್ಯಾವ್ ಫನ್ನಿ ಐಡಿಯಾ. ಹಿ ಬಿಲೀವ್ಡ್ ದೇರ್ ವಾಸ್ ಅ ಮ್ಯಾಜಿಕ್ ಪೋಷನ್ ದಟ್ ಕುಡ್ ಟರ್ನ್ ಎನಿ ಆಬ್ಜೆಕ್ಟ್ ಇನ್ ಟು ಗೋಲ್ಡ್. ಸೊ ಅವನ ಹುಚ್ಚು ಕಲ್ಪನೆ ಏನಂದರೆ, ಫನ್ನಿ ಐಡಿಯಾ ಫನ್ನಿ ಐಡಿಯಾ. ಸೊ ಏನೋ ಒಂದು ಮ್ಯಾಜಿಕಲ್ ಪೋಷನ್ ಆಗುತ್ತೆ ಅಂತ, ಇನ್ ದ ಸೆನ್ಸ್ ಏನೋ ಲಿಕ್ವಿಡ್ ವಿತ್ ಮ್ಯಾಜಿಕಲ್ ಪ್ರಾಪರ್ಟೀಸ್. ಸೊ ಏನೋ ಒಂದು ಲಿಕ್ವಿಡ್ ಫಾರ್ಮಲ್ಲಿರೋದು ಮ್ಯಾಜಿಕಲ್ ಪ್ರಾಪರ್ಟಿ ಆಗಿ ಕನ್ವರ್ಟ್ ಆಗುತ್ತೆ, ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ನಾನು ಆರಾಮವಾಗಿರ್ಬೋದು ಅಂತ ಅವ್ನ ಹುಚ್ಚ ಕಲ್ಪನೆ ಆ್ಯಕ್ಚುಲಿ. He spent all his time to learn more about this portion. So research, he spent every minute. So he spent all his time, ಎಲ್ಲ ಅವ್ನು ಏನು ಟೈಮ್ ಇರುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತಾನೆ, ಆ ಪೋಷನ್ ತಯಾರು ಮಾಡಲಿಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವನೆಲ್ಲ ಟೈಮ್ ವ್ಯರ್ಥ ಮಾಡ್ತಾನೆ. ಪೀಪಲ್ ಚೀಟೆಡ್ ಹಿಮ್ ಆಫನ್ ಪ್ರಾಮಿಸಿಂಗ್ ಟು ಟೆಲ್ ಹಿಮ್ ಅಬೌಟ್ ಇಟ್. ಸೊ ಆಬ್ವಿಯಸ್ಲಿ ಮೋಸ ಹೋಗೋರಿದ್ದಾಗ ಮೋಸ ಮಾಡೋರೇ ಜಾಸ್ತಿ. So what happened here? People cheated him often promising to tell about it. So people ಏನು ಮಾಡ್ತಾಯಿದ್ರು, ಜನರು ಏನು ಮಾಡ್ತಾಯಿದ್ರು ಅಂತಂದರೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟು ಚೀಟ್ ಮಾಡೋರೇ ಜಾಸ್ತಿ ಅವ್ನಿಗೆ ಆಗ್ಬಿಟ್ಟಿದ್ರು. ಬಟ್ ಹಿ ಡಿಡ್ ನಾಟ್ ಗಿವ್ ಅಪ್. ಆದರೂ ಅವನು ರಿಸರ್ಚ್ ಮಾಡ್ತಾನೇ ಇದ್ದ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೇ ಇದ್ದ. ಬಟ್ ಹಿ ಡಿಡಂಟ್ ಗಿವ್ ಅಪ್ ಆ್ಯಕ್ಚುಲಿ. His wife Madhumati was tired of this and also worried because she saw how much money Ramnathan was spending. So ಅವನ ಹೆಂಡತಿ ಮಧುಮತಿ ಅಂತ, ಅವಳ ಹೆಸರು ಮಧುಮತಿ. She was very tired. ಆ್ಯಕ್ಚುಲಿ ಶಿ ವಾಸ್ ವೆರಿ ಟಯರ್ಡ್ ಆ್ಯಂಡ್ ವರಿಡ್ ಆಲ್ಸೋ. ಏನಪ್ಪ ಇವನು ಅದೇನು ದುಡಿತಾನೇ ಇಲ್ಲ, ದುಡ್ಡೆಲ್ಲ ಇದರಲ್ಲೇ ವೇಸ್ಟ್ ಮಾಡ್ತಾನೆ ಅಂತ ಅವಳಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಶಿ ವಾಸ್ ಶ್ಯೂರ್ ದಟ್ ಸೂನ್ ದೇ ವುಡ್ ಬಿ ವಿದೌಟ್ ಮನಿ. ಸೊ ಅವಳಿಗೆ ಏನಾಗಿತ್ತು ಅಂದರೆ, ಒನ್ ಆರ್ ಅದರ್ ಡೇ ನಾನು ವಿದೌಟ್ ಮನಿ ನಾವು ಇರಬೇಕಾಗುತ್ತೆ, ಬಿಕಾಸ್ ಈ ಸ್ಪೆಂಡಿಂಗ್ ಆಲ್ ಹೀಸ್ ಮನಿ ಆನ್ ದ್ಯಾಟ್ ಓನ್ಲಿ. ಒನ್ ಡೇ ಅ ಫೇಮಸ್ ಸೇಜ್ ಕಾಲ್ಡ್ ಮಹಿಪತಿ came to their town. Ramnathan became his follower and asked him about the potion. ಸೊ ಒಂದು ದಿವಸ ಏನಾಗುತ್ತೆ, ಸೇಜ್ ಅಂದರೆ ಗುರುಗಳಂತ ಹೇಳ್ತೀವಲ್ಲ ನಾವು, ಗುರುಗಳು, ಋಷಿಗಳು. ಸೊ ಒನ್ ಡೇ ಅ ಫೇಮಸ್ ಸೇಜ್ ಕಾಲ್ಡ್ ಮಹಿಪತಿ, ಅವ್ರ ಹೆಸರು ಮಹಿಪತಿ ಅಂತ. ಸೊ ಅವರು ಆ ವಿಲೇಜ್ಗೆ ಬರ್ತಾರೆ, ಅವನಿರೋ ವಿಲೇಜ್ಗೆ ಬರ್ತಾರೆ. ಸೊ ರಾಮನಾಥನ್ ಏನಾಗ್ತಾನೆ, ಅವ್ರ ಫಾಲೋವರ್ ಆಗಿಬಿಡ್ತಾನೆ. ಸೊ ಅವ್ರಿಗೂ ಹತ್ರನೂ ಕೇಳ್ತಾನೆ. ಸಿಂಹ Ramnathan became his follower and asked him about the potion. To his surprise, the sage answered, "Yes, in my travels in the Himalayas, I heard how could make such a potion, but it is difficult." What happened? So, ಅವ್ರ ಹತ್ರ ಕೇಳ್ತಾನೆ, ಯಾರು, ರಾಮನಾಥನ್ ಕೇಳ್ತಾನೆ, ಹೇಗೆ ಮಾಡೋದು ಪೋಷನ್ನ ಅಂತ ಕೇಳ್ತಾನೆ. ಸೊ ಅನ್ಫಾರ್ಚುನೇಟ್ಲಿ ಗುರುಗಳು ಏನು ಹೇಳ್ಬಿಡ್ತಾರೆ, ಹಿಮಾಲಯಲ್ಲಿದೆ. ಸೊ ಐ ಹರ್ಡ್ ಹೌ ಟು ಮೇಕ್ ಸಚ್ ಅ ಪೋಷನ್, ಬಟ್ ಅದರ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾರೆ. ಟೆಲ್ ಮಿ ರಿಕ್ವೆಸ್ಟೆಡ್ ರಾಮನಾಥನ್, ನಾಟ್ ಬಿಲೀವಿಂಗ್ ಇಸ್ ಲಕ್. ವಾಟ್ ಹ್ಯಾಪನ್, ಹೇಳಿ ಗುರುಗಳೇ, ಹೇಳಿ ಅಂತ ಸೇಜ್ಗೆ ಹೇಳ್ತಾನೆ ರಾಮನಾಥನ್. ಯು ಹ್ಯಾವ್ ಟು ಪ್ಲಾಂಟ್ ಅ ಬನಾನಾ ಪ್ಲಾಂಟ್ ಆ್ಯಂಡ್ ವಾಟರ್ ಇಟ್ ರೆಗ್ಯುಲರ್ಲಿ ವಿತ್ ಯುವರ್ ಹ್ಯಾಂಡ್ಸ್. In winter, the morning dew is on leaves. You have to collect the dews and store it in a bottle. ಸೊ ಏನು ಒಂದು ಉಪಾಯ, ಅದು ಮಾಡಲಿಕ್ಕೆ ಏನು ಒಂದು ಉಪಾಯ ಕೊಡ್ತಾನೆ, ಪೋಷನ್ ಅಂದರೆ ಅದು ಲಿಕ್ವಿಡ್ ಫಾರ್ಮಲ್ಲಿರೋದು, ಒಂಥರ ಮ್ಯಾಜಿಕಲ್ ಪವರ್ಸ್ ಥರ. ಸೊ ದಟ್ ವಿಲ್ ಕನ್ವರ್ಟ್ ಇನ್ ಟು ಗೋಲ್ಡ್. ಸೊ ಯು ಹ್ಯಾವ್ ಅ ಪ್ಲಾಂಟ್ ಬನಾನಾ ಪ್ಲಾಂಟ್. ಸೊ ಏನು ಮಾಡಬೇಕು, ಒಂದು ಬನಾನಾ ಪ್ಲಾಂಟ್ನ ಅಂದರೆ ಬಾಳೆಹಣ್ಣ ಗಿಡನ ಹಚ್ಬೇಕು ನೀನು, ನಿನ್ನ ಕೈಯಿಂದನೇ
ಹಚ್ಚಬೇಕು. ಮತ್ತು ವಿಂಟರ್ ಸೀಸನ್ನಲ್ಲಿರೋ ಮಾರ್ನಿಂಗ್ ಡ್ಯೂನ ಎಲೆಗಳ ಮೇಲೆ ಏನು ವಿಂಟರ್ ಸೀಸನ್ನಲ್ಲಿ ಹನಿ ಹನಿಯಾಗಿ ಇಬ್ಬನಿ ಬಿದ್ದಿರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಬೇಕು. ನೀನು ಕಲೆಕ್ಟ್ ಮಾಡಿ ಬಾಟಲ್ ಒಳಗಡೆ ಹಾಕಬೇಕು. When you have 5 liters of dew, bring it to me. I will chant some magic words which will turn into the magic potion. A drop of the potion will change any object into gold. ಆವಾಗ ಏನು ಹೇಳ್ತಾರೆ ಗುರುಗಳು, ಸೊ ನೀನು ನನ್ನ 5 ಲೀಟರ್ಸ್ನ ಕಲೆಕ್ಟ್ ಮಾಡು, 5 ಲೀಟರ್ಸ್ ಆಫ್ ಡ್ಯೂನ ಕಲೆಕ್ಟ್ ಮಾಡು. ಸೊ ನಾನು ಅದರ ಚಾಂಟ್ ಅಂತಂದು ಹೇಳಿದ್ರೆ ರಿಪೀಟ್ ಆರ್ ಸಿಕ್. ಸೊ ಇವಾಗ ಮಂತ್ರ ಹೇಳ್ತೀವಲ್ಲ ನಾವು, ಆ ಥರ ಚಾಂಟ್ ಮಾಡ್ತೀನಿ ನಾನು ಅದ್ರ ಮೇಲೆ. ಸೊ ಅದು ಲಿಕ್ವಿಡಲ್ಲಿರೋದು ಗೋಲ್ಡ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾನೆ ಸೇಜು ರಾಮನಾಥ್ರಿಗೆ ಹೇಳ್ತಾರೆ. ರಾಮನಾಥನ್ ವಾಸ್ ವರಿಡ್, ಬಟ್ ವಿಂಟರ್ಸ್ ಇಸ್ ಓನ್ಲಿ ಫಾರ್ ಫ್ಯೂ ಇಯರ್ಸ್. ಇಟ್ ವಿಲ್ ಟೇಕ್ ಮೀ ಇಯರ್ಸ್ ಟು ಕಲೆಕ್ಟ್ 5 ಲೀಟರ್ಸ್ ಆಫ್ ಡ್ಯೂ. ಸೊ ರಾಮನಾಥನ್ ಏನು ಹೇಳ್ತಾನೆ ಅವ್ರಿಗೆ, ಇಟ್ ವಿಲ್ ಟೇಕ್ ಫ್ಯೂ ಮಂತ್ಸ್, ಬಟ್ ದ ಥಿಂಗ್ ಇಸ್ ಇಟ್ ವಿಲ್ ಟೇಕ್ me years to collect 5 liters of dew. What happened? ಸೊ ಅದು ಡಿವ್ ಇರುತ್ತೆ ಅಲ್ಲ, ಸೊ ಒಂದು ಎಲೆಯಿಂದ ನಮ್ಗೆ ಅಷ್ಟು ಸಿಗಲ್ಲ. ಸೊ ಆಮೇಲೆ ವಿಂಟರ್ ಫಾರ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿದ್ದೆ. ಸೊ ರಾಮನಾಥನ್ಗೆ ವರಿ ಆಗುತ್ತೆ. ಸೊ ಅವಾಗ ಏನು ಹೇಳ್ತಾರೆ ಗುರುಗಳು, ಯು ಕ್ಯಾನ್ ಪ್ಲಾಂಟ್ ಆ್ಯಸ್ ಮೆನಿ ಪ್ಲಾಂಟ್ಸ್ as you want, but remember you must look after them yourself and collect the dew in with your hands. ಏನು ಹೇಳ್ತಾರೆ ಗುರುಗಳು, ಸೊ ನೀನು ತುಂಬ ಗಿಡಗಳನ್ನು ನೆಡಬೇಕು. ನೆಟ್ಟಾದಮೇಲೆ ಸೊ ಯು ಹ್ಯಾವ್ ಟು ಲುಕ್, ನೀನು ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಅದರಿಂದ ಅದು ಇಬ್ಬನಿ ಏನು ಬರುತ್ತಲ್ಲ, ಡಿವ್ ಏನು ಬರುತ್ತಲ್ಲ, ಅದು ನಿನ್ನ ಕೈಯಿಂದನೇ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. So Ramanathan went home and after talking to his wife started cleaning his fields which had been lying empty all these years. So what happened? So ರಾಮನಾಥನ್ ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬಿಟ್ಟು ಅವ್ನ ಹೆಂಡತಿ ಜೊತೆಗೆ ಮಾತಾಡ್ಬಿಟ್ಟು ಅವನ ಲಾರ್ಜ್ ಫೀಲ್ಡ್ಸ್ ಏನಿರುತ್ತಲ್ಲ, ಹೊಲ ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ತಾನೆ. ದೇರ್ ಹಿ ಪ್ಲಾಂಟೆಡ್ ರೋಸ್ ಆ್ಯಂಡ್ ರೋನ್ಸ್ ಆಫ್ ಬನಾನಾ ಪ್ಲಾಂಟ್ಸ್. ಹಿ ಟೆಂಟೆಡ್ ಹಿಮ್ ಕೇರ್ಫುಲ್ ಆ್ಯಂಡ್ ಡ್ಯೂರಿಂಗ್ ದ winter months collected the dew that formed on them with a great care. What happened? ತುಂಬ ಏನು ಹೇಳ್ತಾರೆ, ತುಂಬ ಕೇರ್ಫುಲ್ಲಿಂದ, ತುಂಬ ಇದರಿಂದ ನೋಡಿಕೊಂಡು ಡ್ಯೂ ಎಲ್ಲ ಕಲೆಕ್ಟ್ ಮಾಡ್ತಾನೆ. ಹಿಸ್ ವೈಫ್ ಹೆಲ್ಪ್ಡ್ ಹಿಮ್ ಟು. Madhumati gathered the banana crop, took it to the market and got a good price for it. What happened? ಸೊ ಅವಳ ವೈಫ್ನು ಅವಳಿಗೆ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಬನಾನಾ ಇರುತ್ತಲ್ಲ, ಬನಾನಾ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಸೊ ಮಾರ್ಕೆಟ್ಗೆ ಹೋಗಿ ಶಿಲ್ ಗೆಟ್ ಅ ಗುಡ್ ಪ್ರೈಸ್ ಫಾರ್ ದ್ಯಾಟ್. ಓವರ್ ದ ಇಯರ್ಸ್ ರಾಮನಾಥನ್ ಪ್ಲಾಂಟೆಡ್ more and more plants that he had a huge banana plantation. At the end of 6 years he finally had his 5 liters of dew. What happened? ಓವರ್ ದ ಇಯರ್ಸ್ ರಾಮನಾಥನ್ ಪ್ಲಾಂಟೆಡ್ ಮೋರ್ ಆ್ಯಂಡ್ ಮೋರ್ ಪ್ಲಾಂಟ್ಸ್. ತುಂಬ ಅಂದರೆ ಹ್ಯೂಜ್ ಪ್ಲಾಂಟೇಶನ್ ಆಗಿಬಿಡುತ್ತೆ ಅವನು. ಅಟ್ ದ ಎಂಡ್ ಆಫ್ ದ 6 years he finally had his 5 liters of dew. 5 ವರ್ಷ ಫೈನಲಿ 5 ವರ್ಷ ಆದ್ಮೇಲೆ 6 years ಆದಮೇಲೆ 5 liters of dewನ ಕಲೆಕ್ಟ್ ಮಾಡ್ತಾನೆ ಅವನು. Carefully he took the bottle to the sage. The sage smiled and muttered something over the water. Then he returned the bottle and said, "Try it out." Ramanathan sprinkled a few drops on a copper vessel and waited for it to turn to gold. To his surprise, nothing happened. So what happened? ಕೇರ್ಫುಲಿ ಏನು ಮಾಡ್ತಾನೆ ಅವನು, ಹಿ ಟುಕ್ ದ ಬಾಟಲ್ ಟು ದ ಸೇಜ್. ಸೊ ಅವನು ಸೇಜ್ ಹತ್ರ ತೊಗೊಂಡು ಹೋಗ್ಬಿಟ್ಟು ಸೇಜ್ ನಗ್ತಾನೆ. ಆಮೇಲೆ ಮಟರ್ಡ್ ಅಂದರೆ ಸ್ವಲ್ಪ ಲೋ ವಾಯ್ಸಲ್ಲಿ ಮಾತಾಡ್ತಾರೆ. ಮಟರ್ ಮೀನಿಂಗ್ ಸ್ಪೋಕ್ ಇನ್ ಅ ಲೋ ವಾಯ್ಸ್ ಸಮಥಿಂಗ್ ಓವರ್ ದ ವಾಟರ್. ಸೊ ಅವನು ಅಂದರೆ ಆ ಬಾಟಲಲ್ಲಿ ತೊಗೊಂಡು ಸುಮ್ಮನೆ ಚಾಂಟ್ ಮಾಡಿರೋ ಥರ ಮಾಡ್ತಾನೆ. ನೆಕ್ಸ್ಟ್ ಆಮೇಲೆ ಬಾಟಲ್ನ ರಾಮನಾಥನ್ಗೆ ಕೊಟ್ಬಿಟ್ಟು ಟ್ರೈ ಇಟ್ ಔಟ್ ಅಂತ ಹೇಳ್ತಾನೆ. ಸ್ವಲ್ಪ ಡ್ರಾಪ್ಸ್ನ ಸ್ಪ್ರಿಂಕಲ್ ಮಾಡು ಕಾಪರ್ ವಿಸಲ್ ಮೇಲೆ ಅಂತ ಹೇಳ್ತಾನೆ. ಸೊ ಅವ್ನು ಮಾಡ್ತಾನೆ ಅದೇ ಥರ. ಬಟ್ ನಥಿಂಗ್ ಹ್ಯಾಪಂಡ್. ಸರ್ಪ್ರೈಸ್ಲಿ ನಥಿಂಗ್ ಹ್ಯಾಪಂಡ್ ಓವರ್ ದರ್. This is a cheating, he told the sage. I have wasted 6 precious years of my life. ಸೊ ಅವನು ರಾಮನಾಥನ್ ಏನು ಹೇಳ್ತಾನೆ, ದಿಸ್ ಇಸ್ ಚೀಟಿಂಗ್ ಸೇಜ್.
ಐ ಹ್ಯಾವ್ ವೇಸ್ಟೆಡ್, ನಾನು 6 ವರ್ಷ ನನ್ನ ಪ್ರೀಷಿಯಸ್ ಅಂದರೆ ನನ್ನ ಅತ್ಯ ಅಮೂಲ್ಯವಾದಂತಹ ಇಯರ್ಸ್ನ ನಾನು ವೇಸ್ಟ್ ಮಾಡಿದ್ದೀನಿ ಇದ್ರ ಮೇಲೆ, ಬಟ್ ನಥಿಂಗ್ ಹ್ಯಾಪಂಡ್ ಅಂತ ಹೇಳ್ತಾನೆ. ಬಟ್ ಸೇಜ್ ಮಹಿಪತಿ ಓನ್ಲಿ ಸ್ಮೈಲ್ಡ್ ಆ್ಯಂಡ್ ಕಾಲ್ಡ್ ಮಧುಮತಿ ಟು ಕಮ್ ಫಾರ್ವರ್ಡ್. ಶಿ ಕೇಮ್ ವಿತ್ ಅ ಬಿಗ್ ಬಾಕ್ಸ್. ವೆನ್ ಶಿ ಓಪನ್ಡ್ ಇಟ್, ಇನ್ಸೈಡ್ ಶೈನ್ ಸ್ಟ್ಯಾಕ್ಸ್ ಆಫ್ ಗೋಲ್ಡ್ ಕಾಯಿನ್ಸ್. ಬಟ್ ಸೇಜ್ ಏನು ಮಾಡ್ತಾನೆ, ಸೇಜ್ ನಗ್ತಾನೆ ಮತ್ತು ಅವ್ರ ವೈಫು ಯಾರು ರಾಮನಾಥನ್ ಅವ್ರ ವೈಫ್ನ ಕರೀತಾನೆ. ಮಹಿಪತಿ ಅಂದರೆ ಸೇಜ್ ಇಲ್ಲಿ ಗುರುಗಳು ರಾಮನಾಥನ್ ವೈಫ್ನ ಕರೀತಾನೆ. ಅವಳು ಒಂದು ಬಿಗ್ ಬಾಕ್ಸ್ ತೊಗೊಂಡು ಬರ್ತಾಳೆ. ಅದರಲ್ಲಿ ನೋಡಿದ್ರೆ ತುಂಬ ಗೋಲ್ಡ್ ಕಾಯಿನ್ಸ್ ಇರುತ್ತೆ, ತುಂಬ ಶೈನ್ ಆಗ್ತಿರೋ ಗೋಲ್ಡ್ ಕಾಯಿನ್ಸ್ ಇರುತ್ತೆ. ನೌ ದ ಸೇಜ್ ಟರ್ನ್ಡ್ to very surprised Ramanathan and said, there is no magic potion that can turn things into gold. ಸೊ ಏನು ಹೇಳ್ತಾರೆ ಗುರುಗಳು, ಏನು ಹೇಳ್ತಾರೆ, ಸೇಜ್ ಏನು ಹೇಳ್ತಾರೆ, ಸೊ ಯಾವುದು ದೇರ್ ಇಸ್ ನೋ ಮ್ಯಾಜಿಕ್ ಪೋಷನ್ ದಟ್ ಕ್ಯಾನ್ ಟರ್ನ್ ಥಿಂಗ್ಸ್ ಇಂಟು ಗೋಲ್ಡ್. ಸೊ ಯಾವುದು ಆ ಥರ ಲಿಕ್ವಿಡೇ ಇಲ್ಲ ದಟ್ ಕನ್ವರ್ಟ್ ಇಂಟು ಗೋಲ್ಡ್ ಅಂತ ಹೇಳ್ತೆ. ಯು ವರ್ಕ್ಡ್ ಹಾರ್ಡ್ ಆನ್ ಯುವರ್ ಲ್ಯಾಂಡ್ ಆ್ಯಂಡ್ ಕ್ರಿಯೇಟೆಡ್ ದಿಸ್ ಪ್ಲಾಂಟೇಶನ್. ವೈಲ್ ಯು ಲುಕ್ಡ್ ಆಫ್ಟರ್ ದಿಸ್ ಟ್ರೀಸ್, ಯುವರ್ ವೈಫ್ ಸೋಲ್ಡ್ ದ ಫ್ರೂಟ್ಸ್ ಇನ್ ದ ಮಾರ್ಕೆಟ್. ದಟ್ಸ್ ಹೌ ಯು ಗಾಟ್ ದಿಸ್ ಮನಿ. It was your hard work and created this wealth, not magic. If I had told you about this earlier, you would have listened to me. You would have not listened to me. So I played a trick on you. ಸೊ ಏನು ಹೇಳ್ತಾನೆ, ಯಾವುದು ಈ ಜಗತ್ತಲ್ಲಿ ಯಾವುದೂ ಆ ಥರ ಇಲ್ಲವೇ ಇಲ್ಲ. ಮ್ಯಾಜಿಕ್ ಪೋಷನ್ ಅಂದರೆ ಮ್ಯಾಜಿಕಲ್ ಪವರ್ಸ್, ಲಿಕ್ವಿಡ್ ಇಟ್ ವಿಲ್ ಕನ್ವರ್ಟ್ ಇಂಟು ಗೋಲ್ಡ್ ಅಂತ ಆ ಥರ ಯಾವುದೂ ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ. ನೀನು ಪ್ಲಾಂಟೇಶನ್ ಮಾಡಿದೆ, ಯುವರ್ ವೈಫ್ ಹ್ಯಾಡ್ ಸೋಲ್ಡ್ ದ ಫ್ರೂಟ್ಸ್ ಇನ್ ದ ಮಾರ್ಕೆಟ್. ಸೊ ನಿನ್ನ ವೈಫ್ ಏನು ಮಾಡಿದ್ಲು, ಮಾರ್ಕೆಟಲ್ಲಿ ಸೋಲ್ಡ್ ಮಾಡಲು. ಸೊ ದ್ಯಾಟ್ ಯು ಗಾಟ್ ದಿಸ್ ಮನಿ, ನಾಟ್ ಮ್ಯಾಜಿಕ್. ಸೊ ನಾನು ಮೊದಲೇ ಇದನ್ನ ಹೇಳಿದೆ ಅಂತಂದರೆ ಯು ಕುಡ್ ಹ್ಯಾವ್ ನಾಟ್ ಲಿಸನ್ ಟು ಮೀ. ಸೊ ನೀನೇನು ಕೇಳ್ತಾನೆ ಇರಲಿಲ್ಲ. ಸೊ ಐ ಪ್ಲೇಡ್ ಅ ಟ್ರಿಕ್ ಆನ್ ಯು ಅಂತ ಹೇಳ್ತಾನೆ. ರಾಮನಾಥನ್ ಅಂಡರ್ಸ್ಟುಡ್ ದ ವಿಸ್ಡಮ್ ಬಿಹೈಂಡ್ ದಿಸ್ ವರ್ಡ್ಸ್ ಆ್ಯಂಡ್ ವರ್ಕ್ಡ್ ಇವನ್ ಹಾರ್ಡರ್ ಆನ್ ಹಿಸ್ ಪ್ಲಾಂಟೇಶನ್ ಫ್ರಮ್ ದ್ಯಾಟ್ ಡೇ ಆನ್. ವಾಟ್ ಹ್ಯಾಪನ್? ಸೊ ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ನಮ್ಮ ಮೆಹನತ್ತಿಂದ ಅಂದರೆ ನಾವು ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀವಿ ದೆನ್ ವಿ ವಿಲ್ ಗೆಟ್ ದ ಸಕ್ಸಸ್ ಅಂತ ಈ ಪಾಠದಲ್ಲಿ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.